ಜಾಕಿ ನಮ್ದು. ಆಮೇಲೆ ಮತ್ತೊಂದು ಆ ಟ್ಯಾಂಕರ್ ಲಾರಿದು ಡೋರಿಂದು ಒಂದು ಪೀಸ್ ಸಿಕ್ಕಿದೆ. ಅದು ಟ್ಯಾಂಕರ್ ಲಾರಿ ಇದೆ. ಇದು ನಮ್ದು. ಎರಡು ನನಗೆ ಕನ್ಫರ್ಮ್ ಆಗಿ ಹೇಳಕ್ಕಾಗತ್ತೆ, ಯಾಕಂದ್ರೆ ನಮ್ಮ ಹತ್ರ 6 ಲಾರಿ ಇದೆ. ನಮಗೆ ಯಾವ ಲಾರಿ ಪಾರ್ಟ್ಸ್ ನೋಡಿದ್ರು ಆರಾಮಾಗಿ ಹೇಳಕ್ಕಾಗತ್ತೆ ಯಾವ ಸೈಡಿಂದು ಆಗತ್ತೆ. ನಮ್ಮ ಲಾರಿಯಲ್ಲಿ ಎಲ್ಲ ಲಾರಿಯಲ್ಲೂ ನನ್ನ ಇದರಲ್ಲಿ ಅನುಮಾನಕ್ಕೆ ನಮ್ಮ ಲಾರಿಯಲ್ಲಿ ಎರಡು ಜಾಕಿ ಇರುತ್ತೆ. ಅದರಲ್ಲಿ ಒಂದು ಜಾಕಿಯು ಸಿಕ್ತು, ಎರಡೂ ಹೊಸದೇ. ಹಿಂದ್ಗಡೆ ಬಾಕ್ಸ್ ಇದೆ. ಬಾಕ್ಸ್ ಅದು ಜಾಕ್ ಕಿತ್ಕೊಳ್ಳುವಂಗೆ ಏನಾದರೂ ಕಿತ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹೆಂಗೆ? ಯಾಕಂದ್ರೆ ಈಗ ಓನ್ಲಿ ಜಾಕ್ ಅಷ್ಟೇ ಸಿಕ್ಕಿರೋದು. ಅದು ಹೇಳಕ್ ನನಗೆ ಅದು ಗಾಡಿ ಹೊರಗಡೆ ಬಂದಿದ್ರೆ ಗೊತ್ತಾಗತ್ತೆ ಎಷ್ಟು ಡ್ಯಾಮೇಜ್ ಆಗಿರ್ಬೋದು ಗಾಡಿ ಅಂತ. ಹೆಂಗಾದ್ರೂ ಒಳ್ಳೆ ಇಂಪ್ಯಾಕ್ಟ್ ಆಗಿರುತ್ತೆ ಅಲ್ಲ. ಕಲ್ಲೆಲ್ಲ ಬಿದ್ದಿದ್ರೆ ಒಳಗಡೆ ಇರುವಂತ ಜಾಕ್ ಕಿತ್ತು ಹೊರಗಡೆ ಬಂದಿದೆ ಅಂದ್ರೆ ಅದು ಒಂದು ಆಶ್ಚರ್ಯನೇ. ಆಮೇಲೆ ಬೇರೆ ಯಾರ್ದು ಇರೋದಿಲ್ಲ ಅಲ್ಲ ಈಗ. ಬಟ್ ಅದು ಲಾರಿ ಒಳಗಡೆ ಇರೋ ಜಾಕ್ ಕಿತ್ತು ಬಂದಿದೆ ಅಂದ್ರೆ ಲಾರಿಗೆ ದೊಡ್ಡ ಮಟ್ಟದಲ್ಲಿ ಏಟಾಗಿರುತ್ತೆ ಅಂತ ನಿಮ್ಗೆ ಅಂದಾಜು ಬರ್ತಾ ಇದೆ. ಯಾಕಂದ್ರೆ ಸೇಫ್ ಆಗಿರ್ತಿರ್ತಾರೆ. ಯಾಕಂದ್ರೆ ಜಾಕ್ ಅದು ಹೊರಗಡೆ ಹಿಂದ್ಗಡೆ ಇರೋದು ಜಾಕಿ 2 ಜಾಕಿ ಇರುತ್ತೆ. 12 ವೀಲ್ ಗಾಡಿ. 2 ಸೈಡಲ್ಲಿ ನಾವು ಎಪ್ಸ್ಬೇಕಂದ್ರೆ ಜಾಕಿ ನಮಗೆ ಬೇರೊಂದು ಇದೆ. ಜಾಕಿ ನಮಗೆ ಕಂಪಲ್ಸರಿ, ಯಾಕಂದ್ರೆ ನಾವು ಮರ ಬಿಸ್ನೆಸ್ ಮಾಡೋರು. ಈಗ ಕಾಡಲ್ಲಿ ಹೋಗಿದ್ರೆ ಕೂತ್ಬಿಡತ್ತಲ್ಲ ಗಾಡಿ, ಆವಾಗ ಎಪ್ಸ್ಬೇಕಂದ್ರೆ ಟೈರ್ ಚೇಂಜ್ ಮಾಡಬೇಕಾದ್ರೂ ಬೇಕಾಗತ್ತೆ. ಮತ್ತೆ ಇದು ಗಾಡಿ ಸಿಕ್ಕೊಂಡು ಬಿದ್ದಿದ್ರು ಬರುತ್ತೆ, ಆ ಕೆಸರಲ್ಲಿ ಬಿದ್ದಿದ್ರು ಬೇಕಾಗತ್ತೆ. ಎರಡಿದೆ. ಇದು ಟ್ಯಾಂಕರ್ ಹಿಂದೆ. ಈಗ ಒಳ್ಳೆ ಇದಾಗಿದೆ. ಅದೇ ಈಗ ನಾವು ಯಾರ ಬಗ್ಗೆ ಅವ್ರು ಇಲ್ಲಿ ಮಾಡಿಲ್ಲ ಇಲ್ಲ ಏನಿಲ್ಲ. ನಾವು ಈಗ ಎಲ್ಲರೂ ಒಟ್ಟೆಯಾಗಿ ಸೇರಿಯಾಗಿ ಮಾಡ್ತಾ ಇದ್ವಿ ಎಲ್ಲ. ಖುಷಿ ಆಗ್ತಾ ಇದೆ, ಬರ್ತಾ ಇದೆ. ಒಂದೊಂದು ಡೈವಿಗೆ ಅವ್ರಿಗೂ ಅವ್ರ ಹೆಸರು ಈಗ ಅದೇ ಎಲ್ಲ ಅವರಿಗೆ ಒಂದು ಟೆನ್ಷನ್ ಆಗಿತ್ತು. ಅವರಿಗೆ ಇಳಿಸಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಅಪಮಾನ ಆಯಿತು. ಈಗ ಅವ್ರಿಗೆ ಒಂದೊಂದು ಪೀಸ್ ತೆಗೆಯೋ ಟೈಮಲ್ಲಿ ಅವ್ರ ಹೆಸರು ಮೇಲೆ ಹೋಗ್ತಾ ಇದೆ. ಒಳ್ಳೇದೇ. ಅದೇ ಇದೆಲ್ಲ ಬಂದು ಒಂದು ಟೀಮ್ ವರ್ಕ್ ಸರ್. ಆ ಟೀಮ್ ವರ್ಕ್ ಅಂದ್ರೆ ಅದರಲ್ಲಿ ನೀವು ಹಿಂಗೆ ಅಂತೇಳಿ ಏನಿಲ್ಲ. ನಾವೆಲ್ಲ ಇಂಡಿಯನ್ಸ್, ನಾವೆಲ್ಲ ಸೇರಿ ಮಾಡಿದ್ರೆ ಹೊರಗಡೆ ಬರುತ್ತೆ, ಎಲ್ಲ ಬರುತ್ತೆ. ನಮಗೆ ಇವ್ರಿಗೆಲ್ಲ ಉಳಿಸ್ಬೋದಲ್ಲ, ಸಿಗತ್ತೆ. ಮುಂಚೆನೆ ಮಾಡ್ಬೋದಿತ್ತು. ಓಕೆ, ನಾಳೆಯಿಂದ ಇದೇ ಮಾದರಿ ಹೋಗಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ.